ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಬಂಧುಗಳೇ, ಹೇಗಿದ್ದೀರಾ? ನಾನು ನಿಮ್ಮ ಅಬ್ಬೂರ್ ಅಜೀಜ್ ಅವನವರು. ಅಬ್ದುಲ್ ಮೊಹಿಮಿನ್ ಅಹ್ಸನ್ ಉಸ್ತಾದ್ರವರ ಮರಣದ ಸುದ್ದಿ ಸಾವಿರಾರು ಜನರನ್ನು ಆಘಾತಗೊಳಪಡಿಸಿತು. ವಿವಾಹ ನಿಶ್ಚಯವಾಗಿದ್ದ ಧಾರ್ಮಿಕ ಜ್ಞಾನ ಮತ್ತು ಸರಳ ವ್ಯಕ್ತಿತ್ವದ ಮೂಲಕ ಅನೇಕ ಯುವಕರ ಹೃದಯದಲ್ಲಿ ಸ್ಥಾನ ಪಡೆದಿದ್ದ ಈ ಯುವ ಪಂಡಿತರು ತ್ರಿಶೂರ್ನ ಕುನ್ನಂಗುಳಂ ಸಮೀಪ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ಎಂಬ ಸುದ್ದಿ ಹೊರಬಿದ್ದಾಗ ಯಾರಿಗೂ ನಂಬಲು ಸಾಧ್ಯವಾಗಲಿಲ್ಲ. ವಿಶೇಷವಾಗಿ ಅವರ ಮರಣದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಒಂದು ಭಾಷಣ ಜನರು ಇನ್ನಷ್ಟು ಭಾವನಾತ್ಮಕಗೊಳಿಸಿತು. ಯಾಕಂದರೆ ಆ ಭಾಷಣದಲ್ಲಿ ಅವರು ಮರಣದ ಬಗ್ಗೆ ಮಾತನಾಡಿದ್ದರು. ಮರಣಕ್ಕೆ ವಯಸ್ಸಿನ ಮಿತಿ ಇಲ್ಲ ಎಂದು ಜನರಿಗೆ ಎಚ್ಚರಿಕೆ ನೀಡಿದ್ದ ಅವರು ಕೆಲವೇ ದಿನಗಳ ಬಳಿಕ ತಾವೇ ಈ ಲೋಕವನ್ನು ತೊರೆದಿದ್ದಾರೆ ಎಂಬ ಸಂಗತಿ ಅನೇಕರ ಕಣ್ಣಲ್ಲಿ ನೀರು ತರಿಸಿತ್ತು. ಈ ಘಟನೆ ಇನ್ನೂ ಜನರ ಮನಸ್ಸಿನಲ್ಲಿ ತಾಜವಾಗಿರುವಾಗ ಮತ್ತೊಂದು ಹೃದಯದ್ರಾವಕ ಸುದ್ದಿ ಸಮಾಜವನ್ನು ಬೆಚ್ಚಿ ಬೀಳಿಸಿತು. ಕೇವಲ 19 ವರ್ಷದ ಫಾತಿಮಾ, ನವ ವಿವಾಹಿತೆಯೊಬ್ಬಳು ಮದುವೆಯಾದ ಕೆಲವೇ ಒಂದು 39 ದಿನಗಳಲ್ಲೇ ಮೃತಪಟ್ಟ ಘಟನೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು. ಕೆಲವೇ ವಾರಗಳ ಹಿಂದೆ ಮದುವೆಯ ಸಂಭ್ರಮದಲ್ಲಿ ಇದ್ದ ಕುಟುಂಬ ಇಂದು ದುಃಖದಲ್ಲಿ ಮುಳುಗಿದೆ. ವರದಿಗಳ ಪ್ರಕಾರ ದಾಂಪತ್ಯ ಜೀವನದಲ್ಲಿ ಎದುರಾದ ಮಾನಸಿಕ ಒತ್ತಡ ಮತ್ತು ಕಿರುಕುಳದ ಆರೋಪಗಳು ಈ ಘಟನೆಯನ್ನು ಇನ್ನಷ್ಟು ಗಂಭೀರವಾಗಿಸಿದೆ. ಒಂದು ಕಡೆ ಜೀವನವನ್ನು ಅರ್ಥಪೂರ್ಣವಾಗಿ ಬದುಕುವಂತೆ ಕರೆ ನೀಡಿದ ಯುವ ಪಂಡಿತನ ಅಕಾಲಿಕ ಮರಣ, ಮತ್ತೊಂದು ಕಡೆ ಹೊಸ ಜೀವನದ ಕನಸುಗಳನ್ನು ಹೊತ್ತಿದ್ದ ಯುವತಿಯ ದುರಂತ ಅಂತ್ಯ. ಈ ಎರಡು ಘಟನೆಗಳು ಸಮಾಜವನ್ನು ಆಳವಾಗಿ ಯೋಚಿಸುವಂತೆ ಮಾಡಿವೆ. ಇತ್ತೀಚಿನ ದಿನಗಳಲ್ಲಿ ಸಮಾಜವನ್ನು ಆಳವಾಗಿ ಕಾಡುವ ಕೆಲವು ಘಟನೆಗಳು ಕೇವಲ ಸುದ್ದಿಗಳಾಗಿ ಉಳಿಯುವುದಿಲ್ಲ. ಅವು ಜನರ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ. ಕುಟುಂಬಗಳ ನೋವನ್ನು ನಮ್ಮ ಮುಂದೆ ತರುತ್ತವೆ ಮತ್ತು ಜೀವನದ ಬಗ್ಗೆ ಹೊಸದಾಗಿ ಯೋಚಿಸುವಂತೆ ಮಾಡುತ್ತವೆ. ಈ ಎರಡು ಘಟನೆಗಳು ವಿಭಿನ್ನವಾಗಿದ್ದರೂ ಅವುಗಳ ಹಿಂದೆ ಅಡಗಿರುವ ನೋವು, ಕುಟುಂಬಗಳ ಆಘಾತ ಮತ್ತು ಜೀವನದ ಅನಿಶ್ಚಿತತೆ ಒಂದೇ ರೀತಿಯಲ್ಲಿ ಮನಸ್ಸನ್ನು ಹುಟ್ಟುತ್ತವೆ. ಮೊದಲ ಘಟನೆಯನ್ನು ನೋಡಿದಾಗ ಕೇವಲ 19 ವರ್ಷದ ಯುವತಿಯೊಬ್ಬಳ ಜೀವನ ಎಷ್ಟು ವೇಗವಾಗಿ ಬದಲಾಗಿದೆ ಎಂಬುದನ್ನು ತಿಳಿಯುತ್ತದೆ. ಕೆಲವೇ ವಾರಗಳ ಹಿಂದೆ ಮದುವೆಯ ಸಂಭ್ರಮ, ಬಂಧುಗಳ ಶುಭಾಶಯಗಳು, ಹೊಸ ಜೀವನದ ಕನಸುಗಳು, ಭವಿಷ್ಯದ ಬಗ್ಗೆ ಆಶಾ ಭಾವನೆಗಳು ಇದ್ದವು. ಪ್ರತಿಯೊಂದು ಮದುವೆಯಲ್ಲೂ ಇರುವಂತೆ ಈ ಮದುವೆಯಲ್ಲೂ ಸಂತೋಷದ ಕ್ಷಣಗಳು ಇದ್ದಿರಬಹುದು. ಆದರೆ ಮದುವೆಯಾದ ಕೇವಲ 39 ದಿನಗಳ ನಂತರ ಆಕೆಯ ಮರಣದ ಸುದ್ದಿ ಹೊರಬಂದಾಗ ಕುಟುಂಬ ಮಾತ್ರವಲ್ಲ, ಆಕೆಯನ್ನು ಪರಿಚಯವಾಗಿದ್ದ ಅನೇಕರು ಬೆಚ್ಚಿಬಿದ್ದರು. ವರದಿಗಳ ಪ್ರಕಾರ ದಾಂಪತ್ಯ ಜೀವನದಲ್ಲಿ ಮಾನಸಿಕ ಒತ್ತಡ, ಅವಹೇಳನಕಾರಿ ಮಾತುಗಳು ಮತ್ತು ವರದಕ್ಷಿಣೆಗೆ ಸಂಬಂಧಿಸಿದ ಆರೋಪಗಳು ಕೇಳಿಬಂದವು. ಇಂತಹ ಸುದ್ದಿಗಳನ್ನು ಕೇಳುವಾಗ ಜನರ ಮನಸ್ಸಿನಲ್ಲಿ ಸಹಜವಾಗಿ ಅನೇಕ ಪ್ರಶ್ನೆಗಳು ಮೂಡುತ್ತವೆ. ಹೊಸ ಜೀವನ ಆರಂಭಿಸಿದ್ದ ಆ ಯುವತಿ ತನ್ನ ಮನಸ್ಸಿನೊಳಗೆ ಏನು ಅನುಭವಿಸುತ್ತಿದ್ದಳು? ತನ್ನ ನೋವನ್ನು ಯಾರೊಂದಿಗಾದರೂ ಹಂಚಿಕೊಂಡಿದ್ದಾಳೆ? ಕುಟುಂಬಕ್ಕೆ ಎಲ್ಲವೂ ತಿಳಿದಿತ್ತೆ? ಇಂತಹ ಪ್ರಶ್ನೆಗಳಿಗೆ ಕೆಲವೊಮ್ಮೆ ಸಂಪೂರ್ಣ ಉತ್ತರಗಳು ಸಿಗುವುದಿಲ್ಲ. ಆದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ಯಾವುದೇ ಸಂಬಂಧಗಳ ಅಡಿಪಾಯ ಪರಸ್ಪರ ಗೌರವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಆಗಿದೆ. ಹೊರಗಿನಿಂದ ಸಾಮಾನ್ಯವಾಗಿ ಕಾಣುವ ಕೆಲವು ಮಾತುಗಳು, ಕೆಲವು ವರ್ತನೆಗಳು ಅಥವಾ ಕೆಲವು ಒತ್ತಡಗಳು ಅವನ್ನು ಅನುಭವಿಸುವ ವ್ಯಕ್ತಿಗೆ ಎಷ್ಟು ದೊಡ್ಡ ಮಾನಸಿಕ ಭಾರವಾಗಿರಬಹುದು ಎಂಬುದನ್ನು ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದೇ ಕಾರಣಕ್ಕೆ ಈ ಘಟನೆ ಅನೇಕ ಜನರನ್ನು ದುಃಖಕ್ಕೆ ತಳ್ಳಿತು. ಒಂದು ಮನೆಯಲ್ಲಿದ್ದ ಸಂತೋಷ ಕೆಲವೇ ದಿನಗಳಲ್ಲಿ ಕಣ್ಣೀರಾಗಿ ಬದಲಾಗಿತ್ತು. ಮಗಳ ಮದುವೆಯನ್ನು ಸಂಭ್ರಮದಿಂದ ನೆರವೇರಿಸಿದ್ದ ಪೋಷಕರು ಕೆಲವೇ ವಾರಗಳಲ್ಲಿ ಆಕೆಯನ್ನು ಕಳೆದುಕೊಂಡ
ನೋವನ್ನು ಎದುರಿಸಬೇಕಾಯಿತು. ಅವರ ಕನಸುಗಳು, ನಿರೀಕ್ಷೆಗಳು ಮತ್ತು ಭವಿಷ್ಯದ ಕಲ್ಪನೆಗಳು ಒಂದೇ ಕ್ಷಣದಲ್ಲಿ ಕುಸಿದಿರಬಹುದು. ಈ ಘಟನೆಯ ನೋವು ಇನ್ನೂ ತಣ್ಣಗಾಗುವ ಮುನ್ನವೇ ಮತ್ತೊಂದು ಸುದ್ದಿ ಕೇರಳದಾದ್ಯಂತ ಚರ್ಚೆ ಕಾರಣವಾಯಿತು. ಯುವ ಪಂಡಿತ ಅಬ್ದುಲ್ ಮುಹೈಮಿನ್ ಅಹ್ಸನಿ ಉಸ್ತಾದ್ ಅವರ ರಸ್ತೆ ಅಪಘಾತದಲ್ಲಿ ಸಂಭವಿಸಿದ ಅಕಾಲಿಕ ನಿಧನ ಮರಣ ಸಾವಿರಾರು ಜನರಿಗೆ ಆಘಾತವನ್ನುಂಟು ಮಾಡಿತು. ಧಾರ್ಮಿಕ ಜ್ಞಾನ, ಸರಳ ವ್ಯಕ್ತಿತ್ವ ಮತ್ತು ಸಮಾಜದೊಂದಿಗೆ ನಿಕಟ ಸಂಪರ್ಕದಿಂದ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದ ಈ ಯುವ ಪಂಡಿತರಿಗೆ ಮುಂದಿನ ದಿನಗಳಲ್ಲಿ ಅನೇಕ ಯೋಜನೆಗಳಿದ್ದವು. ಅವರ ವಿವಾಹವು ನಿಶ್ಚಿತವಾಗಿತ್ತು. ಕುಟುಂಬದವರು, ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳು ಅವರ ಭವಿಷ್ಯದ ಬಗ್ಗೆ ದೊಡ್ಡ ನಿರೀಕ್ಷೆಗಳನ್ನು ಹೊಂದಿದ್ದರು. ಆದರೆ ಜೀವನ ಯಾವಾಗಲೂ ಮನುಷ್ಯನ ಯೋಜನೆಗಳ ಪ್ರಕಾರ ಸಾಗುವುದಿಲ್ಲ ಎಂಬ ಸತ್ಯವನ್ನು ಈ ಘಟನೆ ಮತ್ತೆ ನೆನಪಿಸಿತು. ರಸ್ತೆ ಅಪಘಾತದ ಸುದ್ದಿ ಹರಡುತ್ತಿದ್ದಂತೆ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ದುಃಖ ವ್ಯಕ್ತಪಡಿಸಲು ಆರಂಭಿಸಿದರು. ಆದರೆ ಈ ಘಟನೆಯನ್ನು ಇನ್ನಷ್ಟು ಭಾವನಾತ್ಮಕವಾಗಿಸಿದ ಸಂಗತಿ ಅವರ ಮರಣಕ್ಕೂ ಮೊದಲು ನೀಡಿದ ಒಂದು ಭಾಷಣ. ಆ ಭಾಷಣದಲ್ಲಿ ಅವರು ಮರಣದ ಬಗ್ಗೆ ಮಾತನಾಡಿದ್ದರು, ಜೀವನದ ಅನಿಶ್ಚಿತತೆಯ ಬಗ್ಗೆ ಮಾತನಾಡಿದ್ದರು, ಮರಣಕ್ಕೆ ವಯಸ್ಸಿನ ಮಿತಿಯಿಲ್ಲ ಎಂಬ ಸಂದೇಶವನ್ನು ಜನರಿಗೆ ನೆನಪಿಸಿದರು. ಆ ಭಾಷಣ ವೈರಲ್ ಆದಾಗ ಅನೇಕರು ಅದನ್ನು ಕೇಳಿ ಬೆರಗಾದರು. ಕೆಲವರು ಇಷ್ಟು ಬೇಗ ಅವರೇ ನಮ್ಮಿಂದ ದೂರವಾಗುತ್ತಾರೆ ಎಂದು ಯಾರೂ ಊಹಿಸಲಿಲ್ಲ ಎಂದು ಬರೆದರು. ಜೀವನದ ವಿಚಿತ್ರತೆ ಅದು. ಕೆಲವೊಮ್ಮೆ ಮನುಷ್ಯ ಹೇಳಿದ ಮಾತುಗಳು ಅವನ ಜೀವನದೊಂದಿಗೆ ಅಷ್ಟು ಆಳವಾಗಿ ಬೆರೆಸಿಕೊಳ್ಳುತ್ತದೆ ಎಂದು ಯಾರೂ ನಿರೀಕ್ಷಿಸುವುದಿಲ್ಲ. ಅಬ್ದುಲ್ ಮುಹೈಮಿನ್ ಅಹ್ಸನಿ ಉಸ್ತಾದ್ರವರ ಮರಣದ ನಂತರ ಅವರ ಕುಟುಂಬದ ಪರಿಸ್ಥಿತಿ ಹೇಗಿರಬಹುದು ಎಂದು ಯೋಚಿಸಿದರೆ ಮನಸ್ಸು ಭಾರವಾಗುತ್ತದೆ. ಒಬ್ಬ ಮಗನನ್ನು ಕಳೆದುಕೊಂಡ ಪೋಷಕರ ನೋವು, ಒಬ್ಬ ಸಹೋದರನನ್ನು ಕಳೆದುಕೊಂಡ ಕುಟುಂಬದವರ ದುಃಖ, ಒಬ್ಬ ಗುರುವನ್ನು ಕಳೆದುಕೊಂಡ ವಿದ್ಯಾರ್ಥಿಗಳ ಕಣ್ಣೀರು, ಇವೆಲ್ಲವೂ ಈ ಘಟನೆ ಹಿಂದೆ ಅಡಗಿವೆ. ಸುದ್ದಿಗಳಲ್ಲಿ ಸಾಮಾನ್ಯವಾಗಿ ಕೆಲವು ಸಾಲುಗಳಷ್ಟೇ ಕಾಣುತ್ತವೆ. ಆದರೆ ಪ್ರತಿಯೊಂದು ಸುದ್ದಿಯ ಹಿಂದೆ ಒಂದು ಕುಟುಂಬದ ಸಂಪೂರ್ಣ ಜಗತ್ತು ಅಡಗಿರುತ್ತದೆ. ಇದೇ ಸಂಗತಿ ಮೊದಲ ಘಟನೆಯಲ್ಲಿಯೂ ಸತ್ಯ. ಒಂದು ಯುವತಿಯ ಮರಣದ ಸುದ್ದಿಯ ಹಿಂದೆ ಆಕೆಯ ತಾಯಿಯ ಕಣ್ಣೀರು, ತಂದೆಯ ಮೌನ, ಸಹೋದರರ ನೋವು ಮತ್ತು ಸ್ನೇಹಿತರ ನೆನಪುಗಳು ಇರುತ್ತವೆ. ಸಮಾಜವಾಗಿ ನಾವು ಕೆಲವೊಮ್ಮೆ ಘಟನೆಗಳನ್ನು ಕೇವಲ ಸುದ್ದಿಗಳಂತೆ ನೋಡುತ್ತೇವೆ. ಆದರೆ ಆ ಸುದ್ದಿಗಳ ಹಿಂದೆ ಜೀವಂತ ಮಾನವರು, ಅವರ ಕನಸುಗಳು ಮತ್ತು ಅವರ ಕುಟುಂಬಗಳ ಭಾವನೆಗಳು ಇರುತ್ತವೆ ಎಂಬುದನ್ನು ಮರೆಯಬಾರದು. ಈ ಎರಡು ಘಟನೆಗಳು ಒಂದೇ ಸಮಯದಲ್ಲಿ ನಮಗೆ ಜೀವನದ ಎರಡು ಮುಖಗಳನ್ನು ತೋರಿಸುತ್ತದೆ. ಮೊದಲನೇ ಘಟನೆಯು ಮಾನವ ಸಂಬಂಧಗಳಲ್ಲಿ ಗೌರವ ಮಹತ್ವವನ್ನು ನೆನಪಿಸಿದರೆ, ಎರಡನೇ ಘಟನೆಯು ಜೀವನದ ಅನಿಶ್ಚಿತತೆಯನ್ನು ನೆನಪಿಸುತ್ತದೆ. ಒಂದು ಘಟನೆ ಮಾನವ ಸಂಬಂಧಗಳ ಸೂಕ್ಷ್ಮತೆಯನ್ನು ತೋರಿಸಿದರೆ, ಇನ್ನೊಂದು ಘಟನೆ ಸಮಯ ಯಾರಿಗಾಗಿ ಕಾಯುವುದಿಲ್ಲ ಎಂಬ ಸತ್ಯವನ್ನು ನೆನಪಿಸುತ್ತದೆ. ಇದೇ ಕಾರಣಕ್ಕೆ ಈ ಎರಡು ಘಟನೆಗಳು ಜನರ ಮನಸ್ಸಲ್ಲಿ ಹೆಚ್ಚು ಕಾಲ ಉಳಿದಿದೆ. ಒಂದು ಕಡೆ ಒಬ್ಬ ಯುವತಿಯ ಜೀವನವು ಕುಟುಂಬದೊಂದಿಗೆ ಸಮಸ್ಯೆಗಳು ಮತ್ತು ಒತ್ತಡಗಳ ನಡುವೆ ದುಃಖದ ತಿರುವು ಪಡೆದಿದ್ದರೆ, ಮತ್ತೊಂದು ಕಡೆ ಸಮಾಜ ಸೇವೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದ ಯುವ ಪಂಡಿತನ ಜೀವನ ಅಪಘಾತದಿಂದ ಅಂತ್ಯಗೊಂಡಿದೆ. ಆದರೆ ಎರಡು ಘಟನೆಗಳ ಅಂತ್ಯದಲ್ಲಿ ಉಳಿದಿರುವುದು ಒಂದೇ ಕುಟುಂಬಗಳ ಕಣ್ಣೀರು, ಅಪೂರ್ಣ ಕನಸುಗಳು ಮತ್ತು ಸಾವಿರಾರು ಪ್ರಶ್ನೆಗಳು. ಜೀವನದ ಅತ್ಯಂತ ದೊಡ್ಡ ಸತ್ಯವೆಂದರೆ ಅದು ಯಾರಿಗೂ ಶಾಶ್ವತವಲ್ಲ. ಆದ್ದರಿಂದ ಬದುಕಿರುವ ಪ್ರತಿಯೊಂದು ದಿನವನ್ನು, ಪ್ರತಿಯೊಂದು ಸಂಬಂಧವನ್ನು ಮತ್ತು ನಮ್ಮೊಂದಿಗೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಮೌಲ್ಯಯುತವಾಗಿ ಕಾಣಬೇಕು. ಯಾಕಂದರೆ ಕೆಲವೊಮ್ಮೆ
ಒಂದು ಕುಟುಂಬದ ಸಂತೋಷವನ್ನು ಬದಲಿಸಲು ಕೆಲವೇ ಕ್ಷಣಗಳು ಸಾಕಾಗುತ್ತದೆ ಮತ್ತು ಕೆಲವೊಮ್ಮೆ ಒಂದು ಸುದ್ದಿ ಸಾವಿರಾರು ಜನರ ಹೃದಯವನ್ನು ಭಾರಪಡಿಸುತ್ತದೆ. ನೋಡಿ, ಈ ಮರಣ. ಅಲ್ಲಾಹು ಮಗ್ಫಿರತ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.